ಇದರಲ್ಲಿ ಬಹಳ ಇಮೋಷ್ನಲ್ ಆಗಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಧಾರ್ಮಿಕ ನಂಬಿಕೆಗಳು ಶ್ರದ್ಧೆಗಳಿರ್ತವೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಭಾಳ ಏನು ನ್ಯೂಟ್ರಲ್ ಆಗಿ ಯೋಚನೆ ಮಾಡೋದಾದರೆ, ಕೃಷ್ಣಾನಂದ ಶೆಟ್ಟಿ ಅವರೇ, ನ್ಯೂಟ್ರಲ್ ಆಗಿ ಯೋಚನೆ ಮಾಡೋದಾದರೆ ಒಂದು ಗಂಭೀರ ಆರೋಪ ಬಂದಂಥ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳನ್ನು ನಾವು ಹತ್ತಿಕ್ಕೊಳ್ಬೇಕಾಗತ್ತೆ. ಒಂದು ಗಂಭೀರ ಆರೋಪ ಅಂದರೆ ಯೋಚನೆ ಮಾಡಿರಿ, 100 ಕೊಲೆಗಳು ಅಂತ ಅನಾಮಿಕ ಕಂಪ್ಲೇಂಟ್ನಲ್ಲಿ ಬರೋದ. ಒರಿಸ್ಸಾದ ಒಂದು ಚಾನಲ್ನಲ್ಲಿ ಮಾರನೇ ದಿವಸ ನೋಡ್ತಾ ಇದ್ದೆ, ಸಾವಿರಾರು ಹೆಣಗಳು ಅಂತ ಆಗ್ಬಿಡ್ತದ್ದು. 100 ಇದ್ದದ್ದು 1000 ಆಗೋದಕ್ಕೆ 12 ಗಂಟೆಗಳ ಸಾಕಾಯಿತು. ಹಾಂ, ಏನು ಮಾಸ್ ರೇಪ್, ಮಾಸ್ ಮರ್ಡರ್, ಮಾಸ್ ಬರಿಯಲ್ ಅಂದರು. ಮಾಸ್ ರೇಪ್, ಮಾಸ್ ಮರ್ಡರ್, ಮಾಸ್ ಬರಿಯಲ್ ನ್ಯಾಷನಲ್ ಚಾನಲ್ಗಳಲ್ಲಿ ಚರ್ಚೆ ಆಯಿತು. ಇಂಟರ್ನ್ಯಾಷನಲ್ ಚಾನಲ್ ಅಲ್ ಜಜೀರಾದಲ್ಲಿ ಸುದ್ದಿ ಬಂತು. ಅಲ್ಲೊಂದು ವ್ಯವಸ್ಥಿತವಾಗಿ ಒಂದು ತಂಡ ಕೆಲಸ ಮಾಡಿದೆ. ಆದರೆ ಹಂಗಂತ ನೀವು ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳಿಗಾಗಿ ಹುಡುಕಾಟ ನಡೆಸಿದ್ದೇ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆಗಬೇಕಾಗಿತ್ತು, ಆಗಿದೆ. ಈಗ ಏನೂ ಸಿಕ್ಕಿಲ್ಲ ಅಲ್ಲ, ಮಾಡಿದ ಆರೋಪಗಳಿಗೆ ಏನೂ ಸಾಕ್ಷ್ಯ ಸಿಕ್ಕಿಲ್ಲ ಅಲ್ಲ. ಷಡ್ಯಂತ್ರದ ವಿವರಗಳನ್ನು ಬಹಿರಂಗಗೊಳಿಸಿ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕಿದರೆ ಅದು ಕರೆಕ್ಟ್ ಮಾಡಬೇಕು. ಷಡ್ಯಂತ್ರದ ವಿವರಗಳನ್ನು ಬಹಿರಂಗಗೊಳಿಸಿ. ಈ ವ್ಯಕ್ತಿಯ ಹಿಂದೆ ಯಾರಿದ್ರು, ಜನ ಇದ್ರ, ಸಂಘಟನೆಗಳಿದ್ವಾ, ಹೊರಗಿನಿಂದ ದುಡ್ಡು ಬಂದಿದೆಯಾ, ಇಲ್ಲೇನಾದರೂ ಮೊಬೈಲೈಸ್ ಆಗಿದೆಯಾ, ಅಷ್ಟು ವಿಷಯಗಳನ್ನು ಜನರ ಮುಂದೆ ಬಹಿರಂಗಪಡಿಸಿ. ಆ ಬೇಡಿಕೆ ಸರ್ಕಾರನೇ ಮಾಡಲಿ. ಸರ್ಕಾರ ಮಾಡಲಿ ಅಂದ್ರೆ ಮಾಧ್ಯಮಗಳಿದಾವೆ ಸರ್. ನಾವು ಮಾಡ್ತೇವೆ. ನಾವು ಸರ್ಕಾರದ ಆ ವ್ಯಕ್ತಿ ವಿರೋಧವಾಗಿ ಇದ್ದೀವಿ ನಾವು ಇವತ್ತು. ಸರ್ಕಾರ ಅದು ಮಾಡಲೇಬೇಕಂತ ನಾನು ಹೇಳ್ತೇನೆ. ನಾನು ಖಂಡಿತ ನಾವು ಬಿಡುವುದಿಲ್ಲ. ನಾವು ನಂಬಿಕೆ ವಿಶ್ವಾಸದಲ್ಲಿ ಇಟ್ಕೊಳ್ಳುವಂಥ ಒಂದು ಕ್ಷೇತ್ರ ಇದೆ, ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಒಂದು ಯಾವುದೋ ವ್ಯಕ್ತಿಗೆ ಅವಮಾನ ಮಾಡುವಂಥದ್ದು, ಮಾನನಷ್ಟ ಮಾಡುವಂಥದ್ದು ದೊಡ್ಡ ಅದು. ಹಾಗೆ ಇವತ್ತು ಅದು ದೊಡ್ಡ ಕ್ಷೇತ್ರ. ಅಲ್ಲಿ ಇದ್ದಂಥ ಇದಕ್ಕೆ ಏನು ಆಗಬೇಕು ಅದನ್ನು ಮುಂದೆ ಅದಾಗಲಿ. SIT ಮುಗಿದ ತಕ್ಷಣ ಅದು ಮುಂದೆ ಉತ್ತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ. ನಾವು ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳ ಹತ್ರ. ಆ ಥರ ಯಾವುದೇ ಘಟನೆ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಅವ್ರನ್ನ ಮಾತ್ರ ನಾನು ಮೊನ್ನೆನೇ ಹೇಳಿದ್ದೀನಿ, ಆ ವ್ಯಕ್ತಿಗೆ ನೇಣಿ ಹಾಕಬೇಕು ಅಂತ ಹೇಳಿದ್ದೆ ನಾನು. ಯಾಕೆಂದರೆ ಏನು ಸುಮ್ಮನೆನಾ ಒಂದು ಕ್ಷೇತ್ರದಲ್ಲಿ ಅವಮಾನ ಮಾಡುವುದು, ಕ್ಷೇತ್ರಕ್ಕೆ ಹಾನಿ ತರುವಂಥದ್ದು ಇದು ಸಾಮಾನ್ಯ ವಿಚಾರ ಅಲ್ಲ. ಅವರು ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ ನಾನು ಹೇಳಿದ್ದೀನಿ. ಅದರ ಜೊತೆಗೆ ನಿಮ್ಮ ಸರ್ಕಾರದಲ್ಲಿರುವವರು, ಪಕ್ಷದಲ್ಲಿರುವವರ ಬಗ್ಗೆ ಯಾರಾದರೂ ಒಂದು ಶಬ್ದ ಬಳಸಿದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಡದಾಡ್ತೀರಿ ನೀವು. ತೋರಿಸ್ಲಾ 3500 ವಿಡಿಯೋಗಳನ್ನು ತೋರಿಸ್ಲಾ ನಾನು. ಧರ್ಮಸ್ಥಳದ ವಿಷಯದಲ್ಲಿ, ವೀರೇಂದ್ರ ಹೆಗ್ಗಡೆ ಅವರ ವಿಷಯದಲ್ಲಿ, ಅವರ ಸಹೋದರರ ವಿಷಯದಲ್ಲಿ ಆಡಿದ ಮಾತುಗಳ ವಿಡಿಯೋ ತೋರಿಸ್ಲಾ, ಬಳಸಿದ ಶಬ್ದಗಳನ್ನು ತೋರಿಸ್ಲಾ. ಬೇರೆ ಏನಾದ್ರು ಮಾತಾಡ್ಲಿಕ್ಕೆ ಅಲ್ಲ ಅಂದರೆ ಸರ್ಕಾರದಲ್ಲಿ ಇದರಲ್ಲಿ ಇವತ್ತು ನಾವು ಯಾವುದೇ ಆ ಥರವಾದಂಥ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂಥ ವಾತಾವರಣ ನಮ್ಮಲ್ಲಿ ಅಲ್ಲ. ಆದರೆ ಯಾರನ್ನೂ ಏನು ಕಂಟ್ರೋಲೇ ಮಾಡೋದಕ್ಕಾಗೋದಿಲ್ವಾ ಸರ್ಕಾರ ಅಂತ ಕೇಳ್ತಾ ಇದ್ದೀನಿ. ಯಾರ ಬಗ್ಗೆ ಯಾರು ಏನು ಬೇಕಾದರೂ ಮಾತಾಡ್ಬೋದು, ಯಾರು ಏನು ಬೇಕಾದ್ರೂ ಮಾತಾಡೋ ಅವಶ್ಯಕತೆ ಇಲ್ಲ, ಆಗ್ಲಿಕ್ಕಿಲ್ಲ. ಅವ್ರವ್ರು ಹೇಳಿಕೆ ಕೊಟ್ಟರೆ ಅದು ತಪ್ಪಾಗತ್ತೆ. ಧರ್ಮಸ್ಥಳಕ್ಕೆ ಅದರ ಹೆಸರಿದೆ, ಸುಮ್ಮನೆ ಏನೇನು ಹೇಳಿಕೆ ಕೊಡುವಂಥದ್ದು ಇಲ್ಲ. ಅದನ್ನು SIT ಕ್ಲೋಸ್ ಮಾಡುತ್ತೆ.